ಮಾಡಿಕೊಂಡು ಹೆಚ್ಚಾಟನೆ ಮಾಡುತ್ತಿರುವ ಆ 7 ಪಾಂಡವರು ನಾಚಿಕೆಯ ರಾಜ್ಯವನ್ನು ಕೇಳಿದಂತೆ ಈ ಅಂತ ವಿಪರ್ಯಾಸವಲ್ಲವೇ? ದುರ್ಯೋಧನ ಪಾಂಡವರಿಗೆ ಕೊಡಬೇಕಾದ ಹಕ್ಕ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೂ ಸಿದ್ಧವಲ್ಲವೇ? ಯುದ್ಧ ಅದಕ್ಕೆ ನಾನು ಯಾವಾಗಲೂ ಸಿದ್ಧ. ನನ್ನ ಬಳಿ 11 ಅಚ್ಚೋಹಿಣಿ ಸೈನ್ಯವಿರುವುದು. ಆದರೆ ಇದಕ್ಕೆ ಸಿಕ್ಕವನು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಅದು ಆಗಿರಲಿ. ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ನೀತಿ ಉಪದೇಶಿಸಿದರೆ ತಿಳಿಸು. ನಮ್ಮ ಅಂಗಾಧಿಪತಿಯಾದ ವೀರ ಕರ್ಣನಿಲ್ಲವೇ? ಪುತ್ರರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರು ಬೆಳೆದ ನಮಗೆ ಏಕೆ ಅದರ ತಿಳಿದೆ? ಪುರುಷೋತ್ತಮರು ಬರುತ್ತಿರುವರು. ರಾಜಾದಿರಾಜನಾದ ರಾಮೇಣವಲ್ಲಿ ಆ ದನ ಕಾಯುವ ಕೊಲ್ಲರು ಪುರುಷೋತ್ತಮನೇ. ಹೆಚ್ಚಿಗೆ ನನ್ನ ಅವನಿಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮುಖೋಪಡಿಯನ್ನು ಆಶ್ರಯಿಸಬಹುದೇ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವನೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಇದರ ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ ಬರಬೇಕೆಂಬ ವಿಚಾರವನ್ನು ನಾನು ನಿನ್ನಿಂದ ತಿಳಿದುಕೊಳ್ಳಬೇಕೆ? ಸಾಕು ಬಾಯಿ ಮುಚ್ಚು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಹಾಗೆ ನಿನ್ನ ಅಹಂಕಾರಕ್ಕೆ ತಕ್ಕಂತೆ ನಡೆಯುವುದು. ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನವು ಅನವಶ್ಯಕ. ಸೌರ ದುಶ್ಯಾಸನ, ಹಿರಿಯವನೆಂದು ಸುಮ್ಮನಿದ್ದ ಮಾತ್ರಕ್ಕೆ ಈ ದಾಸಿ ಪುತ್ರನ ಮಾತುಗಳು ಮಿತಿ ಮೀರಿ ಹೋಗುತ್ತಿರುವುದು. ಕೂಡಲೇ ಇದನ್ನು ಸಭೆಯಿಂದ ಹೊರ ಸಭೆಯಲ್ಲಿ ಬಿಟ್ಟಿದ್ದವರು ಇಲ್ಲವಾದರೆ ಬಲವಂತವಾಗಿ ನನ್ನನ್ನು ಸಭೆಯಿಂದ ಆಚೆ ತಳ್ಳುವಷ್ಟು ತಪ್ಪು ನಿಮಗೆ ಹೇಳು. ದ್ರೌಪದಿಯ ವಸ್ತ್ರ ಅಪಹರಣ ಕಾಲದಲ್ಲಿ ನೀನು ಮಾಡಿದ ಅಪಕೃತ್ಯದ ಸಂದರ್ಭದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಂಡು ನಿನ್ನ ರಕ್ಷಣೆಗಾಗಿ ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಅಪಾಸ್ಯಗೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಕಾರಣ ಮಹಾವೀರನಾದ ನೀನು ಈ ವಿದುರನ ಕೊಟ್ಟು ಬೆದರಿಕೆ ಇರುವುದೇ? ಈ ವಿದುರನ ಎಂದಾದರೂ ಬಿಲ್ಲಿಡಿದು ಯುದ್ಧ ಮಾಡುವುದನ್ನು ಕಂಡಿದೆಯಾ?